ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪಾಸ್ ಆಗಿದೆ. 5 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಬಿದ್ದಿದ್ದು ಕೇವಲ ಕಾಂಗ್ರೆಸ್ನ ಮತಗಳು ಮಾತ್ರ ಅಲ್ಲ, ಅಥವಾ ಪಕ್ಷೇತರರ ಮತಗಳು ಮಾತ್ರ ಅಲ್ಲ, ಉಚ್ಚಾಟಿತ 2 ಬಿಜೆಪಿ ಶಾಸಕರ ಮತಗಳು ಮಾತ್ರ ಅಲ್ಲ, ಬಿಜೆಪಿ ಹಾಗೆ ಜೆಡಿಎಸ್ನ ಶಾಸಕರ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿದ್ದಾವೆ. ಒಟ್ಟು ಎಷ್ಟು ಮತಗಳು ಬಿದ್ದಿರೋದು? 11 ಹೆಚ್ಚುವರಿ ಮತಗಳು ಬಿದ್ದಿದ್ದಾವೆ. ಆ ಲೆಕ್ಕವನ್ನ ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ರು. ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ಸಂಭ್ರಮಾಚರಣೆ. ವಿನಯ್ ಕಾರ್ತಿಕ್ ಅತಿ ಹೆಚ್ಚು ಮತಗಳನ್ನ ಪಡೆದವರು. ಕೆಪಿಸಿಸಿಯ ಖಜಾಂಚಿ ವಿನಯ್ ಕಾರ್ತಿಕ್ ಅತಿ ಹೆಚ್ಚು ಮತಗಳನ್ನ ಪಡೆದಿದ್ದಾರೆ. 32 ವೋಟ್. ಗೆದ್ದಂಥ 7 ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಮತವನ್ನ ಪಡೆದಿದ್ದೇ ವಿನಯ್ ಕಾರ್ತಿಕ್. 32 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಆಗ್ಲೇ ಅವರು ರಿಯಾಕ್ಷನ್ ಅನ್ನ ಕೊಡುವಂತಹ ಟೈಮ್ನಲ್ಲಿ 28 ವೋಟ್ ಸಿಗುವಂತಹ ನಿರೀಕ್ಷೆ ಇತ್ತು, ನನಗೆ 32 ವೋಟ್ ಬಂದಿದೆ, ಖುಷಿ ಆಗ್ತಾ ಇದೆ. ಯಾರ್ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಈ ಸರ್ಕಾರವನ್ನ ಬೆಂಬಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ವೋಟ್ ಹಾಕಿದ್ದಾರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಬಿಜೆಪಿ ಪಾಳಿಯ ಗಮನಿಸ್ತಾ ಇದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಿಜೆಪಿ ಪಾಳಿಯದಲ್ಲಿ ಸಹಜವಾಗಿ ಚಿಂತೆ ಕಾಡ್ತಾ ಇದೆ, ಆತಂಕ ಕಾಡ್ತಾ ಇದೆ. ಯಾಕೆ ಹೀಗಾಯ್ತು? ಈಗ 30 ವೋಟ್ ಫಿಕ್ಸ್ ಮಾಡಿದ್ರಂತೆ. ಯಾರ್ಯಾರಿಗೆ? ಲಿಂಗರಾಜ್ ಪಾಟೀಲ್ ಹಾಗೆ ರಘು ಆರ್ ಕೌಟಿಲ್ಯ ಅವರಿಗೆ. ಅದರಲ್ಲಿ ರಘು ಆರ್ ಕೌಟಿಲ್ಯ ಅವರಿಗೆ 29 ವೋಟ್ ಬಿದ್ದಿದೆ. ಯಾಕಂದ್ರೆ ಬಿದ್ದಂಥ 1 ಮತ ಅಸಂಧುವಾಗ್ಬಿಡ್ತು, ಹಾಗಾಗಿ 29. ಲಿಂಗರಾಜ್ ಪಾಟೀಲ್ ಅವರಿಗೆ 29 ವೋಟ್ ಬೀಳಬೇಕಾಗಿತ್ತು, 30 ವೋಟ್ ಬೀಳಬೇಕಾಗಿತ್ತು, ಅವ್ರಿಗೆ ಬಿದ್ದಿದ್ದು 27. ಅಲ್ಲಿಗೆ 3 ವೋಟ್ ಮಿಸ್ ಆಗ್ಬಿಡ್ತು. ಎಲ್ಲಿ ಮಿಸ್ ಆಯ್ತು? ಆ ಮತಗಳೇ ಅಡ್ಡ ಮತದಾನ ಆಗಿರೋದು. ಬಿಜೆಪಿಯ ಅಭ್ಯರ್ಥಿಗಳಿಗೆ ನಿಗದಿಯಾಗಿದ್ದಂತಹ ಮತಗಳೇ ಅವ್ರಿಗೆ ಬಿದ್ದಿಲ್ಲ. ಆ ಮತ ಬೇರೆ ಪಕ್ಷಕ್ಕೆ ಹೋಗಿದೆ, ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಹೋಗಿದೆ. ಇದು ಸಹಜವಾಗಿ ಬಿಜೆಪಿ ಪಾಳಿಯದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಸಭೆಯಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ರು. ಬಿಜೆಪಿ ಪಾಳಿಯದಲ್ಲಿ ಸಹಜವಾಗಿ ಚಿಂತೆ ಇದೆ. ಯಾಕಂದ್ರೆ ಉತ್ತರ ಕೊಡ್ಬೇಕಲ್ವಾ? ಅಡ್ಡ ಮತದಾನ ಯಾಕಾಯ್ತು? ಅಡ್ಡ ಮತದಾನ ಯಾರು ಮಾಡಿದ್ರು? ಅವ್ರ ವಿರುದ್ಧ ಏನು ಕ್ರಮ ಆಗುತ್ತೆ? ಹೈಕಮಾಂಡ್ಗೆ ಏನಂತ ವರದಿಯನ್ನ ಕೊಡ್ತಾರೆ? ಇವೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಪರಿಷತ್ ಚುನಾವಣೆಯಲ್ಲಿ ತಮ್ಮ ಫಿಕ್ಸ್ ಆಗಿದ್ದಂತಹ ಅಭ್ಯರ್ಥಿಗೆ ನಿಗದಿತ ಮತಕ್ಕಿಂತ ಹೆಚ್ಚುವರಿ ಮತಗಳಿದ್ದಂತಹ ಸಂದರ್ಭದಲ್ಲೂ 4 ವೋಟ್ ಹೆಚ್ಚುವರಿ ಆಗಿತ್ತು. ಅದನ್ನ ಜೆಡಿಎಸ್ಗೆ ಹಾಕಿಸೋದಕ್ಕೆ ಮುಂದಾಗಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಬಿಜೆಪಿಯ ಅಭ್ಯರ್ಥಿಯ ಗೆಲುವಿಗೆ ಹೊಡೆತ ಬೀಳ್ತಾ ಇತ್ತು ಏನೋ. ಯಾಕಂದ್ರೆ 30 ವೋಟ್ ಬೀಳಬೇಕಾಗಿದ್ದಂತಹ ಜಾಗದಲ್ಲಿ 27 ವೋಟ್ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಿದ್ದು. ಹಾಗಾಗಿ ಅಸಂಧುವಾಗಿದ್ದು ಬಿಜೆಪಿ ಮತ ಅನ್ನೋದು ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆ 3 ಮತಗಳು ಬಿಜೆಪಿಯ 3 ಮತಗಳು ಅಡ್ಡ ಮತದಾನ ಆಗಿದೆ. ಜೆಡಿಎಸ್ ನಿಂದ ಕೂಡ ಅಡ್ಡ ಮತದಾನ ಆಗಿದೆ. ಜೆಡಿಎಸ್ ನಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ದೇ ನಾವು ನಮ್ಮ ಅಭ್ಯರ್ಥಿಗಳು ಅಥವಾ ನಮ್ಮ ಶಾಸಕರು ಒಗ್ಗಟ್ಟಾಗಿರ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಂತ ಹೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು. ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗಿ ಇರಿಸಲಾಗಿತ್ತು. ಬಟ್ ಆಗಿದ್ದೇನು? ಒಟ್ಟೊಟ್ಟಿಗೆ ಬಂದ್ರು, ಮತವನ್ನ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ವೋಟ್ ಯಾರ್ಯಾರಿಗೂ ಬಿದ್ದು ಬಿಡ್ತು. ಬಟ್ ಯಾರು ಬೇರೆಯವರಿಗೆ ಹಾಕಿದ್ರು ಅನ್ನೋದು ಕನ್ಫರ್ಮ್ ಆಗಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಫೋನ್ ಕಾಲ್ನಲ್ಲಿ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ಳುವಂತಹ ವಿಚಾರವೇ, ಪರಾಮರ್ಶೆ ಮಾಡ್ಕೊಳ್ಬೇಕಾದಂತಹ ಸಮಯನೇ, ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಬೇಕಾದಂತಹ ಸಮಯನೇ. ತಮ್ಮದೇ ಪಕ್ಷದ ಶಾಸಕರು ಯಾರು ಅಡ್ಡ ಮತದಾನವನ್ನ ಹಾಕಿದ್ರು, ಯಾಕೆ ಹಾಕಿದ್ರು, ಎಲ್ಲಿ ಎಡವಟ್ಟಾಯ್ತು, ಇದೆಲ್ಲವನ್ನ ಕೂಡ ಈಗ ಪರಿಶೀಲನೆ ಮಾಡುವಂತಹ ಸಮಯ. ಆ ಚಿಂತೆ, ಆ ಆತಂಕ, ಆ ಕಳವಳ ಬಿಜೆಪಿ ಪಾಳಿಯದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹೋಗ್ರಿ, ಚೇಸಿಂಗ್ ಮಾಡ್ಕೊಂಡು ಹೋಗ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.